ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ಹಿರಿಯರಾದ ಶಾಮನೂರವರು ಅಸ್ತಂಗತರಾಗಿರುವುದು ದೊಡ್ಡ ದುಃಖವನ್ನು ತಂದಿದೆ. 94ನೇ ಇಸ್ವಿಯೊಳಗೆ ಅವರು ನಾವು ಕೂಡ ಸದನವನ್ನು ಪ್ರವೇಶ ಮಾಡಿದ್ದೀವಿ. ಆ ಸಂದರ್ಭದೊಳಗೆ ಎಷ್ಟು ದಿವಸ ಸದನ ನಡೀತೈತೆ ಅಷ್ಟು ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮ್ ಸಿಂಗ್ ಅವರು, ಶಾಮನೂರವರು ಅವರು ಒಂದು ದಿವಸ ಬಿಟ್ಟು ಇರ್ತಿದ್ದಿಲ್ಲ. ಮಧ್ಯಾಹ್ನದ ಊಟ ಇರ್ಬೋದು, ರಾತ್ರಿ ಊಟ ಇರ್ಬೋದು, ಅಷ್ಟು ಅನ್ಯೋನ್ಯವಾದಂಥ ಸ್ನೇಹವನ್ನು ಅವರು ಬೆಳೆಸ್ಕೊಂಡಿದ್ರು ಅನ್ನುವಂಥದ್ದು ನೆನಪಿಸ್ಕೊಳ್ಳುತ್ತಾ ಇವತ್ತು ದಾವಣಗೆರೆ ಹೆಸರು ಬಂದದ್ದು ಬಾಪೂಜಿ ವಿದ್ಯಾಸಂಸ್ಥೆ ಅನ್ನೋಕ್ಕಿಂತಲೂ ದಾವಣಗೆರೆನ ಶಿವಶಂಕರಪ್ಪರವರ ಶಿಕ್ಷಣ ಸಂಸ್ಥೆ ಅನ್ನುವಷ್ಟು ಪಾಪ್ಯುಲರ್ ಆಗಿದ್ದರು. ಇವತ್ತು ಅವರ ಸಂಸ್ಥೆಗಳ ಮುಖಾಂತರ ವೈದ್ಯರು ಇರ್ಬೋದು, ಇಂಜಿನಿಯರ್ ಇರ್ಬೋದು, ಬೇರೆ ಬೇರೆ ಪದವಿ ಲಕ್ಷಾವಧಿ ಜನರು ಇವತ್ತು ಪದವಿಯನ್ನು ಪಡ್ಕೊಂಡಿದ್ದಾರೆ. ಅಷ್ಟು ಜನರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅವರು ಸಹಾಯವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ 13ರಿಂದ 18ರೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ತೋಟಗಾರಿಕೆ ಮಂತ್ರಿಯಾಗಿದ್ದರು. ನಮ್ಮದು ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಬಾಗಲಕೋಟೆಗೆ ಬರೋಕ್ಕಿಂತಲೂ ಮುಂಚಿತವಾಗಿ ನಮಗೆ ಮಾಹಿತಿ ಬರ್ತಿತ್ತು. ನಾನು ಬರ್ತಾ ಇದ್ದೀನಿ ಇರ್ಬೇಕಂತ ತಿಳ್ಕೊಂಡು ಎಷ್ಟು ದಿವಸ ಇರ್ತಿದ್ರು ಅಷ್ಟು ದಿವಸ ನಮ್ಮನ್ನು ಕರೀಲಾರ್ದ ಊಟ ಮಾಡ್ತಿದ್ರು, ನಮ್ಮನ್ನು ಕರ್ಕೊಂಡು ಊಟ ಮಾಡ್ತಿದ್ರು. ಸಾಕಷ್ಟು ವಯಸ್ಸಿನ ಅಂತರ ಇದ್ದರೂ ಸಹಿತ ಅವರಲ್ಲಿ ನಾನು ಹಿರಿಯವ ನೀವು ಚಿಕ್ಕವರು ಅನ್ನುವಂಥ ಭೇದ ಭಾವ ಇದ್ದಿದ್ದಿಲ್ಲ. ಜೊತೆಗೆ ಇದಕ್ಕಿಂತ ಹೆಚ್ಚು ನಾನು ಹೇಳ್ಬೇಕಂದ್ರೆ ನಾನು 13ನೇ ಚುನಾವಣೆ ಮತ್ತು 23ರ ಚುನಾವಣೆಯಲ್ಲಿ ನನ್ನ ಸಹಾಯಕ್ಕೆ ಬಂದವರು ಅನ್ನುವಂಥ ಮಾತನ್ನು ನೆನಪಿಸ್ಕೊಳ್ಬೇಕಾಗ್ತದೆ. ನಾನು ಅವರು ಆಸ್ಪತ್ರೆಗೂ ಹೋಗಿದ್ದೆ ನಾನು ಭೇಟಿಯಾಗಲಿಕ್ಕೆ. ಒಮ್ಮೆ ದಾವಣಗೆರೆ ಅವ್ರಿಗೆ ಮನೆಗೆ ಹೋದಾಗ ಅವರು ನನ್ನ ಗೋಣೆ ಎತ್ತಿ ನೋಡಿದವ್ರ ಯಾವ ಬಂದಪ್ಪ ಜೇಟಿ ಅಂತ ಕೇಳಿದರು. ಬಂದು ಅವ್ರ ಮನೆಯವ್ರಿಗೆ ಹೇಳಿದರು, ಇವ್ರಿಗೆ ಊಟ ಮಾಡಿಸಲಾರ್ದ ಕಳಿಸ್ಬೇಡ್ರಿ ಅಂತ ತಾಕೀತು ಮಾಡಿದರು. ಅಷ್ಟು ಆತಿಥ್ಯವನ್ನು ಅವರು ಪ್ರತಿಯೊಂದು ಯಾವುದೇ ವ್ಯಕ್ತಿ ಸಣ್ಣವಿರಲಿ ದೊಡ್ಡವಿರಲಿ ವಯಸ್ಸಿನ ಅಂತರ ಇರಲಾರ್ದೇ ಗೌರವ ಕೊಡುವಂಥ ಸ್ವಭಾವ ಆಗಿತ್ತು. ಅಂಥವ್ರು ಇವತ್ತು ನಮ್ಮ ನಗಲಿದ್ದು ಭಾಳ ದುಃಖ ತಂದಿದ್ದು. ನನಗಂತೂ ವೈಯಕ್ತಿಕ ಕುಟುಂಬದಲ್ಲಿ ಒಬ್ಬ ಸದಸ್ಯನನ್ನು ಕಳೆದುಕೊಂಡ ದುಃಖ ಆಗಿದೆ ಅನ್ನುವಂಥ ಮಾತನ್ನು ಅವರಿಗೆ ಚಿರಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ದೇವರು ಹೆಚ್ಚಿನ ಶಕ್ತಿಯನ್ನು ಅದನ್ನು ಕೊಡಲಿ ಅಂತ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥಿಸಿ ನಾನು 2 ಮಾತು ಮುಗಿಸ್ತೇನೆ. ಮಾನ್ಯ ಸಭಾಧ್ಯಕ್ಷೆ, ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಮಾನ್ಯ